ತುಂಗಭದ್ರಾ ನದಿಯಲ್ಲಿ ನಾಪತ್ತೆಯಾದ ಬಾಲಕನ ಅಂತ್ಯ, ಪತ್ತೆ ಆಯಿತು ಮೃತದೇಹ. ಗದಗ ಜಿಲ್ಲೆಯ ಮುಂಡರಗಿಯ ಸಿಂಗಟಾಲೂರಿನಲ್ಲಿ ಶೋಕ ಸಾಗರ. ಕಳೆದ 2 ದಿನಗಳಿಂದ ತುಂಗಭದ್ರಾ ನದಿಯ ಅಲೆಗಳ ನಡುವೆ ನಾಪತ್ತೆಯಾಗಿದ್ದ ಬಾಲಕ ಮಯಾಂಕ್ ಬಸವರಾಜ್ ಎಂಬಾತನ ಶೋಧ ಕಾರ್ಯ ಕೊನೆಗೂ ದುರಂತ ಅಂತ್ಯವನ್ನು ಕಂಡಿದೆ. ನಿನ್ನೆ ಸಂಜೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಾಲಕನ ಶವವನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಸಿಂಗಟಾಲೂರು ಗ್ರಾಮದ ಬಸವರಾಜ್ ಮೇಗಳಮನಿ 16 ವರ್ಷದ ಬಾಲಕ ನಿನ್ನೆ ಸಂಜೆ ಮನೆಯಿಂದ ಹೊರಟು ಹೋಗಿ ಮರಳಿ ಬಂದಿರಲಿಲ್ಲ. ಕುಟುಂಬಸ್ಥರ ಹುಡುಕಾಟ ನಡೆಸಿದಾಗ ನದಿ ತೀರದಲ್ಲಿ ಬಾಲಕನ ಚಪ್ಪಲಿಗಳು ಪತ್ತೆಯಾಗಿದ್ವು. ಇದರಿಂದ ಬಾಲಕ ನೀರು ಪಾಲಾಗಿರಬಹುದು ಎನ್ನುವಂಥ ಆತಂಕ ಕೂಡ ಮೂಡಿತ್ತು. ಈ ವಿಷಯ ತಿಳಿತಾ ಇದ್ದಂತೆಯೇ ಇಡೀ ಗ್ರಾಮವೇ ನದಿ ತೀರದಲ್ಲಿ ಜಮಾಯಿಸಿತು. ಸ್ಥಳಕ್ಕೆ ಮುಂಡರಗಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಹಾಗೂ 112 ತುರ್ತು ವಾಹನ ಸಿಬ್ಬಂದಿ ಧಾವಿಸಿದ್ರು. ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿದ್ರೂ ಸಹ ಅಗ್ನಿಶಾಮಕ ದಳದ ಸಿಬ್ಬಂದಿ ಸತತ ಕಾರ್ಯಾಚರಣೆ ನಡೆಸಿದ್ರು. ಸತತ ಪ್ರಯತ್ನದ ಫಲವಾಗಿ ನಿನ್ನೆ ಸಂಜೆ ಅಗ್ನಿಶಾಮಕ ದಳದವರು ಬಾಲಕನ ಶವವನ್ನು ಪತ್ತೆ ಹಚ್ಚಿದ್ದಾರೆ. ಬಾಲಕನ ಮೃತದೇಹ ಸಿಗ್ತಾ ಇದ್ದಂತೆ ಪೋಷಕರ ಆಕ್ರಂದನ ಕೂಡ ಮುಗಿಲು ಮುಟ್ಟಿತ್ತು. ಗ್ರಾಮದಲ್ಲಿ ಮೌನವೇ ಆವರಿಸಿತ್ತು. ನದಿಗೆ ಇಳಿಯುವ ಮುನ್ನ ಎಚ್ಚರವಿರಲಿ ಅಂತ ಸ್ಥಳೀಯ ಪೊಲೀಸರು ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಮುಂಡರಗಿ ಪೊಲೀಸರು ಈ ಒಂದು ಕುರಿತು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ವರದಿ ಮರಿಯಜ MH, ರಾಷ್ಟ್ರಕ್ರಾಂತಿ ನ್ಯೂಸ್, ಮುಂಡರಗಿ. ಸಿಂಗಟಾಲೂರು ಗ್ರಾಮದಲ್ಲಿನ ವೀರಭದ್ರೇಶ್ವರ ದೇವಸ್ಥಾನದ ಮುಂದುಗಡೆ ಇರೋ ತುಂಗಭದ್ರಾ ಹೊಳೆಯಲ್ಲಿ ಬಸವರಾಜನ 16ರಿಂದ 17 ವರ್ಷದ ಹುಡುಗ ನಿನ್ನೆ ಸಂಜೆ ನೀರಲ್ಲಿ ಮುಳುಗಿದ್ದು, ನದಿಯದ ಹೊಳೆ ದಾಟಬೇಕಾದ್ರೆ ನೀರಲ್ಲಿ ಮುಳುಗಿತ್ತು. ಅವ್ರನ್ನ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5:15ರಿಂದ 5:45 ಗಂಟೆವರೆಗೆ ಕಾರ್ಯಾಚರಣೆ ಮಾಡಿ ಅವ್ರನ್ನ ಅದು ಮೃತದೇಹನ ಹೊರ ತೆಗೆದು ಅವ್ರ ಮನೆಯವರಿಗೆ ಒಪ್ಪಿಸಿರ್ತೀವಿ. ಮುಗಿಸಿರ್ತೀವಿ.